ಉಜ್ಜೀವನಕ್ಕಾಗಿ ಆರಿಸಿ ನೇಮಿಸಲ್ಪಟ್ಟಂತಹ ದೇವಜನರೇ, ನಿಮ್ಮೆಲ್ಲರನ್ನು ಕೂಡ ನಾನು ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ. ಸೊ ಈ ಸಮಯದಲ್ಲಿಯೂ ಕೂಡ ನಾವು ಉಜ್ಜೀವನದ ವಿಚಾರವನ್ನು ನಾವು ಧ್ಯಾನಿಸ್ತಾ ಬರ್ತಾ ಇದ್ದೀವಿ. ಅನೇಕ ದಿವಸದ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಕ್ರಿಸ್ತನು ಎಂತವನು, ಆತನು ಯಾರು ಎಂಬುದನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ಅದರಲ್ಲಿ ಈ ದಿನ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದ 4ನೇ ವಚನವನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ಕಳೆದ ವಾರದಲ್ಲಿ ಆತ್ಮದಲ್ಲಿ ಬಡವನು ಧನ್ಯರು, ಅವ್ರ ಪರಲೋಕ ರಾಜ್ಯವು ಅವರದು ಎಂಬಂತ ವಿಚಾರವನ್ನ ನಾವು ಧ್ಯಾನಿಸಿದ್ವಿ. ಸೊ ಇವತ್ತು ದುಃಖ ಪಡುವವನು ಧನ್ಯನು, ಅವರು ಸಮಾಧಾನವನ್ನು ಹೊಂದುವರು ಎಂಬುದನ್ನ ನಾವು ಧ್ಯಾನಿಸ್ಲಿಕ್ಕಿದ್ದೇವೆ. ಯೇಸು ಇದನ್ನ ತನ್ನ ಶಿಷ್ಯರಿಗೆ ಹೇಳುವುದಕ್ಕಿಂತ ಮುಂಚಿತವಾಗಿ ಆತನು ದುಃಖ ಪಡುವವನಾಗಿದ್ದನು. ಆತನು ದುಃಖ ಪಡುವನಾದದ್ದರಿಂದಲೇ ಆತನಿಗೆ ಸಮಾಧಾನ ಉಂಟಾಯಿತು ಎಂಬುದನ್ನು ನಾವು ಕಾಣ್ತೇವೆ. ಸಮಾಧಾನ, ದುಃಖ ಸಮಾಧಾನ ಎರಡನ್ನೂ ತೋರಿಸ್ತದೆ. ಸೊ ಇದು ಶಾರೀರಿಕವಾದ ದುಃಖ ಅಲ್ಲ, ಲೌಕಿಕವಾದ ದುಃಖ ಅಲ್ಲ ಪ್ರಿಯರೇ. ಇದು ಕರ್ತನಿಗೆ ಹೆಂಗ ಹೇಳೋದು, ನಾವು ಕರ್ತನೊಂದಿಗೆ ಸಮಾಧಾನವಾಗಬೇಕಾದ್ರೆ ನಮ್ಮ ಪಾಪದ ವಿಚಾರದಲ್ಲಿ ನಾವು ದುಃಖ ಪಡಬೇಕಾಗಿದೆ. ಈ ಲೋಕದ ವಿಷಯದಲ್ಲಿ ನಾವು ದುಃಖ ಪಡಬೇಕಾಗಿದೆ. ನಮ್ಮೊಳಗಡೆ ಇರತಕ್ಕಂಥ ಪಾಪ ಸ್ವಭಾವದ ವಿಚಾರದಲ್ಲಿ ನಾವು ದುಃಖ ಪಡಬೇಕಾಗಿದೆ. ಆಗ ನಾವೇನಾಗ್ತೀವಂತೆ, ನಾವು ಕರ್ತನೊಂದಿಗೆ ಸಮಾಧಾನ ಉಳ್ಳವರಾಗಿರ್ತೀವಿ. ಯಾರು ದುಃಖಪಟ್ಟು ಪಶ್ಚಾತ್ತಾಪ ಪಡ್ತಾರೋ ಅವರು ಮಾತ್ರವೇ ಕರ್ತನೊಂದಿಗೆ ಸಮಾಧಾನವಾಗಿರ್ಲಿಕ್ಕೆ ಸಾಧ್ಯ. ಈಗ ನಾವು ನೋಡೋದಾದ್ರೆ, ಒಬ್ಬ ವ್ಯಕ್ತಿ ರಕ್ಷಿಸಲ್ಪಡ್ಬೇಕಂತ ಹೇಳಿದ್ರೆ ಪಶ್ಚಾತ್ತಾಪ ಪಟ್ಟು ದುಃಖ ಪಡ್ಬೇಕು ಅವನು. ಆಗ ಮಾತ್ರ ಅದು ಆತ ರಕ್ಷಣೆ ಹೊಂದೋದಕ್ಕೆ ಸಾಧ್ಯ. ಅದನ್ನ ವಾಕ್ಯದ ಮೂಲಕ ನಾವು ನೋಡ್ಲಿಕ್ಕಿರೋಣ. ಸೊ ಈಗ ಮೊದಲನೇದಾಗಿ ನಾವು ನೋಡ್ಲಿಕ್ಕಿರ್ತಕ್ಕಂಥ ಒಂದು ವಾಕ್ಯ, ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 35ನೇ ವಾಕ್ಯ ನಾವು ನೋಡ್ತೀವಿ. ಯೇಸು ತನ್ನ ಸಹೋದರನಿಗೋಸ್ಕರ, ತನ್ನ ಸ್ನೇಹಿತನಿಗೋಸ್ಕರ ಆತ ಕಣ್ಣೀರು ಬಿಟ್ಟ, ದುಃಖ ಪಟ್ಟ ಎಂಬುದನ್ನು ನಾವು ಕಾಣ್ತೀವಿ. ನೋಡ್ರಿ, ಎಷ್ಟು ಪ್ರೀತಿ ಯೇಸು ಸ್ವಾಮಿಗಿದೆ. ಆತ ದುಃಖ ಪಟ್ಟದ್ರಿಂದಲೇ ಆತನ ಕರ್ತನೊಂದಿಗೆ ಸಮಾಧಾನ ಉಳ್ಳವನಾಗಿದ್ದನು. ಹಾಗೆ ಇನ್ನು ಕೆಲವು ವಾಕ್ಯಗಳು ನಾವು ನೋಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ ಹೇಗೆ ಹೇಳ್ತದೆ, ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ, ಕಣ್ಣೀರು ಸುರಿಸುತ್ತಾ, ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಣ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಸೊ ಇಲ್ಲಿ ನಾವು ನೋಡುವಂತ ವಿಚಾರ ಏನಂದ್ರೆ, ಯೇಸು ಕೂಡ ಕಣ್ಣೀರು ಸುರಿಸ್ತಾ ಪ್ರಾರ್ಥಿಸಿದ್ರಂತೆ, ದುಃಖಪಟ್ಟು ಪ್ರಾರ್ಥಿಸಿದ್ರಂತೆ. ಸೊ ಇಲ್ಲ ನೋಡೋದಂತ ವಿಷಯ, ಪ್ರತಿ ದಿವಸ ಆತ ಪ್ರಾರ್ಥಿಸುವಾಗೆಲ್ಲ ಕಣ್ಣೀರು ಸುರಿಸ್ತಾ, ಬಲವಾಗಿ ಕೂಗುತ್ತಾ. ಅನ್ಕೊಳ್ತೇನೆ, ಯೇಸು ಸ್ವಾಮಿ ನಿರ್ಜನವಾದ ಸ್ಥಳಕ್ಕೆ ಹೋಗಿ ಪ್ರಾರ್ಥಿಸ್ತಾ ಇದ್ದದಕ್ಕೆ ಕಾರಣ ಇದೆ. ಬಲವಾಗಿ ಕೂಗುವಾಗ ಅನೇಕರಿಗೆ ಅದು ಕೇಳಿಸ್ತದಲ್ಲ, ಅನೇಕರು ಅದನ್ನ ಕೇಳಿ ಏನ್ ಅನ್ಕೊಳ್ತಾರೋ, ಸೊ ಡಿಸ್ಟರ್ಬ್ ಆಗ್ತದೆ, ಮತ್ತೊಬ್ಬರಿಗೆ ಡಿಸ್ಟರ್ಬ್ ಆಗ್ತದೆ. ಯೇಸು ಯಾರನ್ನೂ ಡಿಸ್ಟರ್ಬ್ ಮಾಡ್ಲಿಲ್ಲ. ನೋಡ್ರಿ, ಯೇಸು ಅಳ್ತಾ ಇದ್ರು, ಕೂಗಿ ಕೂಗಿ ಅಳ್ತಾ ಇದ್ರು ಅನ್ನೋದನ್ನ ನಾವು ಈ ವಾಕ್ಯದ ಮೂಲಕ ಇಬ್ರಿಯನ್ 5:7 ಪ್ರಕಾರವಾಗಿ ನಾವು ನೋಡ್ಲಿಕ್ಕೆ ಸಾಧ್ಯ ಪ್ರಿಯರೇ. ಹಾಗಿದ್ರೆ ದುಃಖ ಪಡುವ ವಿಷಯದಲ್ಲಿ ಏನಿದೆ, ನಮಗೆ ಸಮಾಧಾನ ಹೊಂದುತ್ತೇವೆ. ಸಮಾಧಾನ ಅಂತ ಅನ್ನುವಾಗ ದೇವರೊಂದಿಗೆ ಸಮಾಧಾನ, ಪರಲೋಕದೊಂದಿಗೆ ಸಮಾಧಾನ, ತಂದೆಯೊಂದಿಗೆ ಸಮಾಧಾನ. ಮತ್ತೊಂದು ವಿಷಯ ನಾವು ನೋಡೋಣ. ಕೀರ್ತನೆ 22ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡೋಣ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ? ನೀನು ಯಾಕೆ ನನಗೆ ಸಹಾಯ ಮಾಡದೆಯೂ ನನ್ನ ಕೂಗನ್ನು ಕೇಳದೆಯೂ ದೂರವಾಗಿದ್ದಿ? ಯೇಸು ಶಿಲುಬೆಯ ಮೇಲೆ ಈ ಪ್ರವಾದನೆಯನ್ನು ನೆರವೇರಿಸಿದ್ರು. ಕೀರ್ತನೆಯಲ್ಲಿ ಬರೆಯಲ್ಪಟ್ಟಂತ ಈ ಪ್ರವಾದನೆ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿದ್ದಾಗ ನೆರವೇರಲ್ಪಟ್ಟು ಯೇಸು ಕೈ ಬಿಡಲ್ಪಟ್ರು. ಯೇಸು ಆ ಗೆತ್ಸೆಮನೆ ತೋಟದ ಒಳಗಡೆ ಅವರು ಕಣ್ಣೀರು ಸುರಿಸ್ತಾ ಬೆವರಿನ ಹನಿ ರಕ್ತದ ಹನಿಯೋಪಾದಿಯಲ್ಲಿ ಕೆಳಗೆ ಸುರಿತು. ಅದನ್ನ ನಾವು ಕಾಣ್ತೀವಿ ಪ್ರೇರೆ. ಹಾಗಿದ್ರೆ ಆತ ದುಃಖ ಉಳ್ಳವನಾದದ್ರಿಂದಲೇ, ಆತ ನಮಗಾಗಿ ದುಃಖ ಪಟ್ಟದ್ರಿಂದಲೇ, ಆತನ ತಂದೆ ಚಿತ್ತವನ್ನ ಮಾಡುವುದಕ್ಕಾಗಿ ತಂದೆಯಿಂದ ತಿರಸ್ಕರಿಸಲ್ಪಟ್ಟಿದ್ರಿಂದಲೇ ಈ ದಿವಸ ನಾವು ತಂದೆಯೊಂದಿಗೆ ಸಮಾಧಾನವಾಗಿದ್ದೇವೆ. ತಂದೆಯೊಂದಿಗೆ ನಮ್ಮನ್ನು ಆತನು ಸಮಾಧಾನ ಪಡಿಸಿದ್ದಾನೆ. ಈ ಯೇಸು ನಮಗೆ ಅಳುವುದಕ್ಕೆ ಬೋಧಿಸ್ತಾರೆ. ಸೊ ನಾವು ಅಳಬೇಕಂತೆ. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 28ನೇ ವಚನ ಹೀಗೆ ಹೇಳ್ತದೆ, ಯೇಸು ಯೆರೂಸಲೇಮ್ ಸ್ತ್ರೀಯರನ್ನ ನೋಡಿ ಏನ್ ಹೇಳ್ತಾರಂದ್ರೆ, ಯೆರೂಸಲೇಮ್ ಸ್ತ್ರೀಯರೇ, ನನಗೋಸ್ಕರ ಅಳಬೇಡಿರಿ, ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗೋಸ್ಕರವೂ ಅಳಿರಿ. ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗೋಸ್ಕರ ಅಳ್ರಿ. ನೀವ್ ಅಳ್ರಿ, ನೀವು ಗೋಳಾಡ್ರಿ, ಕಣ್ಣೀರಿಡ್ರಿ. ಈಗ ಅಳುವವರೇ ನೀವು ಸಂತೋಷ ಪಡುವಿರಿ ಎಂಬುದಾಗಿ ವಾಕ್ಯ ಹೇಳ್ತದೆ. ಈಗ ನಗುವವರೇ ನಿಮ್ಮ ಗತಿಯನ್ನು ಏನು ಹೇಳಲಿ ಎಂಬುದಾಗಿ ವಾಕ್ಯ ಹೇಳ್ತದೆ. ನಾವು ನಗುವುದನ್ನು ಬಿಟ್ಟು ಅಳುವವರಾಗಿದ್ದೇವೆ, ನಾವು ಕಣ್ಣೀರಿಡುವವರಾಗಿದ್ದೇವೆ. ಈ ಲೋಕವೆಲ್ಲ ನಗುವ ಪರಿಸ್ಥಿತಿಯಲ್ಲಿ ಇರಬಹುದು ಪ್ರಿಯರೇ, ಆದರೆ ನಾವು ಅಳುವವರಾಗಿ ಕಾಣಿಸಲ್ಪಡಬೇಕು. ಅದನ್ನೇ ಯಾಕೋಬನು ಕೂಡ
ಬರೆದಿರೋದನ್ನ ನಾವು ಕಾಣ್ತೇವೆ. ಯಾಕೋಬ 4ನೇ ಅಧ್ಯಾಯ 9ನೇ ವಚನ ಹೇಗೆ ಹೇಳ್ತದೆ, ದುಃಖಿಸ್ರಿ, ಗೋಳಾಡ್ರಿ, ಕಣ್ಣೀರಿಡ್ರಿ, ನಗುವುದನ್ನು ಬಿಟ್ಟು ಗೋಳಾಡ್ರಿ, ಸಂತೋಷವನ್ನು ಬಿಟ್ಟು ಮನಗುಂದಿದವರಾಗಿರ್ರಿ. ನೋಡ್ರಿ, ಬೈಬಲ್ ನಮ್ಗೆ ಅಳುವುದಕ್ಕೆ ಉಪದೇಶಿಸ್ತಾ ಇದೆ. ಯಾಕೋಬ ಅಳುವುದಕ್ಕೆ ಉಪದೇಶಿಸ್ತಾ ಇದ್ದಾನೆ. ಯೇಸು ಅಳುವುದಕ್ಕೆ ಉಪದೇಶಿಸ್ತಾ ಇದ್ದಾರೆ, ಬೋಧಿಸ್ತಾ ಇದ್ದಾರೆ. ಪರಲೋಕ ಕೂಡ ಅಳುವುದಕ್ಕೆ ನಮ್ಗೆ ಹೇಳ್ತಾ ಇದೆ. ಈಗ ಅಳುವುದಾದ್ರೆ ಮಾತ್ರವೇ ನಾವು ಸಮಾಧಾನ ಹೊಂದುತ್ತೇವೆ ಮತ್ತು ನಾವು ಈ ದೇಶದ ಮೇಲೆ ಸಮಾಧಾನವನ್ನು ತರುವವರಾಗಿರ್ತೇವೆ. ಮತ್ತು ಪೌಲನು ಕೂಡ 10 ಪ್ರಾರ್ಥಿಸುವುದನ್ನು ನಾವು ಕಾಣ್ತೇವೆ. ಅದನ್ನು ನಾವು ನೋಡೋಣ. ಸತ್ಯವೇದದಲ್ಲಿ ಪೌಲನು 10 ಪ್ರಾರ್ಥಿಸಿದ ವಿಷಯದಲ್ಲಿ ನಾವು ನೋಡುವಾಗ 2 ಕೊರಿಂಥ 7ನೇ ಅಧ್ಯಾಯ 10ನೇ ವಚನದಲ್ಲಿ ಪೌಲ ಹೇಳುವಂತ ವಿಷಯ ನಾವು ನೋಡೋಣ. ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮಾನಸಾಂತರವನ್ನು ಉಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ. ಆ ಮಾನಸಾಂತರದಲ್ಲಿ ಪಶ್ಚಾತ್ತಾಪಕ್ಕೆ ಆಸ್ಪದವಿಲ್ಲ. ಆದರೆ ಲೋಕದಲ್ಲಿರುವಂತ ದುಃಖವು ಮರಣವನ್ನು ಉಂಟು ಮಾಡುತ್ತದೆ. ದೈವಿಕವಾದ ದುಃಖ ಏನ್ ಮಾಡ್ತದೆ ಅಂತ ಹೇಳಿದ್ರೆ ನಮ್ಮನ್ನ ರಕ್ಷಿಸ್ತದಂತೆ, ನಮ್ಮನ್ನ ರಕ್ಷಣೆಗೆ ನಡೆಸ್ತದಂತೆ. ಆದ್ರೆ ಶಾರೀರಿಕವಾದ ದುಃಖ ಮರಣವನ್ನ ತರ್ತದಂತೆ. ಲೌಕಿಕವಾದ ಜನರು ಹಣಕ್ಕಾಗಿ, ಈ ಲೋಕದ ಸಂಬಂಧಗಳಿಗಾಗಿ, ಲೋಕದ ವಿಚಾರಕ್ಕಾಗಿ, ಶಾರೀರಿಕವಾದ ವಿಷಯಕ್ಕೋಸ್ಕರವಾಗಿ, ತಾತ್ಕಾಲಿಕವಾದ ವಿಷಯಗಳಿಗೋಸ್ಕರವಾಗಿ ಅಳುವಾಗ ಅದು ಮರಣವನ್ನ ತರ್ತದೆ. ಹಾಗಿದ್ರೆ ಪ್ರಿಯರೇ, ನಾವು ಆತ್ಮಿಕವಾದ ವಿಚಾರಗಳಿಗಾಗಿ ಅಳಬೇಕು. ಕರ್ತನ ಮುಂದೆ ಅಳುವವರಾಗಿ ಕಾಣಿಸಲ್ಪಡಬೇಕು. ಸೊ ಇನ್ನೊಂದು ವಾಕ್ಯ ನಾವು ನೋಡುವಾಗ ರೋಮಾಪುರದ ಬರೆದ ಪತ್ರಕ್ಕೆ 9ನೇ ಅಧ್ಯಾಯ 1ರಿಂದ 3 ವಚನಗಳನ್ನ ನಾವು ಓದೋಣ. ನನಗೆ ಮಹಾ ದುಃಖವು ನನ್ನ ಹೃದಯದಲ್ಲಿ ಎಡೆಬಿಡದೆ ವೇದನೆಯೂ ಉಂಟು. ಈ ಮಾತನ್ನು ಸುಳ್ಳಾಡದೆ ಕ್ರಿಸ್ತನ ಮುಂದೆ ಸತ್ಯವಾಗಿಯೇ ಹೇಳುತ್ತೇನೆ. ಪವಿತ್ರಾತ್ಮಧೀನವಾಗಿರುವ ನನ್ನ ಮನಸ್ಸೇ ಸಾಕ್ಷಿ. ಶರೀರ ಸಂಬಂಧವಾಗಿ ಸ್ವಜನರಾಗಿರುವ ನನ್ನ ಸಹೋದರರಿಗೋಸ್ಕರ ನಾನೇ ಸಾಧ್ಯವಾದರೆ ಕ್ರಿಸ್ತನನ್ನು ಅಗಲಿ ಶಾಪಗ್ರಸ್ತನಾಗುವುದಕ್ಕೆ ಒಪ್ಪಿಕೊಂಡೇನು. ಪೌಲನು ಹೇಳುವಂತ ಮಾತನ್ನ ನೋಡ್ರಿ. ಆತ ಹೇಳ್ತಾನೆ, ನನಗೆ ಮಹಾ ದುಃಖವು ನನ್ನ ಹೃದಯದಲ್ಲಿ ಎಡಬಿಡದೆ ವೇದನೆ ಉಂಟು ಎಂಬುದಾಗಿ. ಸೊ ಪೌಲನ ಮೂಲಕವಾಗಿ ಎಷ್ಟು ಸಭೆಗಳು ಜೀವಿಸಲ್ಪಡ್ತು, ಎಷ್ಟು ಸಭೆಗಳು ಪ್ರಾರಂಭಿಸಲ್ಪಡ್ತು. ಎಫೆಸ, ಫಿಲಿಪ್ಪ, ರೋಮಾಪುರ, ಅಥೆನ್ಸ್, ಬೇರೆ ಬೇರೆ ಜಾಗಗಳಲ್ಲಿ ಸಭೆಗಳು, ಏಷ್ಯಾದ ಅನೇಕ ಸ್ಥಳಗಳಲ್ಲಿ ಸುವಾರ್ತೆ ಸಾರಲ್ಪಡ್ತಲ್ಲ. ಸೊ ಹಾಗಿದ್ರೆ ಇಂಥ ಒಬ್ಬ ಉಜ್ಜೀವನಕಾರನನ್ನ ಸಭೆ ಕಾಣುವುದಕ್ಕೆ ಕಾರಣವಾದದ್ದು ಆತನ ದುಃಖ. ಆತನು ಕ್ರಿಸ್ತನಲ್ಲಿ ಪಟ್ಟ ದುಃಖ, ಆತನು ಕ್ರಿಸ್ತನ ವಿಚಾರದಲ್ಲಿ ಪಟ್ಟ ವೇದನೆ, ಕಣ್ಣೀರು. ಹಾಗಿದ್ರೆ ನಾವು ಅಳುವವರಾಗಿ ಕಾಣಿಸಲ್ಪಡಬೇಕಲ್ಲ. ಜಾನ್ ನೆಲ್ಸನ್ ಐಡ್ನ ಪ್ರಕಾರ ಅವರು ರಾತ್ರಿ ಹಗಲು ಕಣ್ಣೀರು ಸುರಿಸುವವರಾಗಿ, ಕಣ್ಣೀರನ್ನ ಸುರಿಸಿಯೇ 29 ವರ್ಷಗಳಲ್ಲೇ ಅವರು ಮರಣವನ್ನು ಹೊಂದಿದ್ದನ್ನು ನಾವು ಕಾಣ್ತೇವೆ ಪ್ರಿಯರೇ. ಆದ್ರೆ ಅವರು ಕಣ್ಣೀರಿಟ್ಟು ಪ್ರಾರ್ಥಿಸಿದ ವಿಚಾರದಲ್ಲಿ ಅನೇಕ ವ್ಯತ್ಯಾಸ, ಅನೇಕ ಬದಲಾವಣೆಗಳು ನಮ್ಮ ದೇಶದಲ್ಲಿ ನೋಡ್ಲಿಕ್ಕೆ ಸಾಧ್ಯ, ಪ್ರಪಂಚದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ. ಇವತ್ತು ಕೂಡ ಅವರ ಜೀವನದಲ್ಲಿ ಅವರು ಮಾಡಿ ಹೋದಂತ ಆ ಒಂದು ಕಣ್ಣೀರಿನ ಪ್ರಾರ್ಥನೆ ಇವತ್ತು ಕೂಡ ಉತ್ತರ ಕೊಡ್ತಾ ಇದೆ ಪ್ರಿಯರೇ. ಸಾಕಿದ್ರೆ ಕಣ್ಣೀರಿಂದ ಪ್ರಾರ್ಥಿಸುವವರು ಬೇಕಾಗಿದೆ, ದುಃಖ ಪಡುವವರು ಬೇಕಾಗಿದ್ದಾರೆ. ಯೇಸು ಕ್ರಿಸ್ತನಂತೆ ದುಃಖ ಪಡುವವರು, ಯೇಸು ಕ್ರಿಸ್ತನಂತೆ ಸಮಾಧಾನವನ್ನು ತರುವುದಕ್ಕೆ ದುಃಖ ಪಡುವವರು ಬೇಕಾಗಿದ್ದಾರಲ್ಲ. ಅದಕ್ಕಾಗಿ ನಮ್ಮನ್ನ ಅದಕ್ಕಾಗಿ ನಾವು ಒಪ್ಪಿಸ್ಕೊಳ್ಳೋಣ. ಯಾಕಂದ್ರೆ ಬೈಬಲ್ ವಾಕ್ಯ ಹೇಳ್ತದೆ, ದುಃಖ ಪಡುವವರೇ ಧನ್ಯರು ಅಂತ. ಸೊ ದುಃಖ ಅಂತ ಹೇಳಿದ ಕೂಡಲೇ ಮತ್ತೆ ಹೇಳ್ತೀನಿ, ಶಾರೀರಿಕವಾದ ವಿಚಾರದಲ್ಲಿ ದುಃಖ ಅಲ್ಲ, ಶಾರೀರಿಕವಾದ ವಿಷಯದಲ್ಲಿ ದುಃಖ ಅಲ್ಲವೇ ಅಲ್ಲ. ನನಗೆ ಹಣ ಇಲ್ಲ, ನನಗೆ ಆಸ್ತಿ ಇಲ್ಲ, ನನಗೆ ಆರೋಗ್ಯವಿಲ್ಲ, ನನಗೆ ಸಮಾಧಾನ ಇಲ್ಲ, ನನ್ನ ಮಕ್ಕಳು ಸರಿ ಇಲ್ಲ, ನನ್ನ ಗಂಡ ಸರಿ ಇಲ್ಲ ಎಂಬುದಾಗಿ ಅಳ್ತೀವಲ್ಲ, ಆ ದುಃಖವಲ್ಲ. ನನಗೆ ಕರ್ತನು ಬೇಕಾಗಿದ್ದಾರೆ, ಕರ್ತನೊಂದಿಗೆ ಸಮಾಧಾನವಾಗಿರ್ಬೇಕಲ್ಲ, ಕರ್ತನ ಜೊತೆ ಮಾತಾಡ್ಲಿಲ್ವಲ್ಲ, ಈ ದಿವಸ ಕರ್ತನು ನನಗೆ ಪ್ರಕಟಿಸಲಿಲ್ವಲ್ಲ, ನಾವು ಪರಲೋಕಕ್ಕೆ ಹೋದ್ರೆ ಹೇಗಿರ್ತದೋ, ನಾನು ಪರಲೋಕದಲ್ಲಿ ಇರತಕ್ಕಂಥ ದೇವರನ್ನು ಹೇಗೆ ಸಂಧಿಸ್ಲಿ, ನಾನು ಸುವಾರ್ತೆ ಹೇಳಿದೆ, ನನ್ನ ಗತಿಯನ್ನು ಏನ್ ಹೇಳಲಿ, ನಾನು ಸುವಾರ್ತೆ ಸಾರ್ಬೇಕಲ್ಲ. ಸೊ ಈ ರೀತಿಯಾದ ಒಂದು ದುಃಖ ನಮ್ಮೊಳಗಡೆ ಆವರಿಸಿಕೊಳ್ಳಿ, ಈ ರೀತಿಯಾದ ಒಂದು ದುಃಖ ಆವರಿಸಿಕೊಳ್ಳಿ. ಇಲ್ಲಿ ಪೌಲನಿಗೆ ತನ್ನ ಸಹೋದರರಾದಂತ ಯಹೂದ್ಯರು ರಕ್ಷಿಸಲ್ಪಡದೇ ಇದ್ದಿದ್ದಕ್ಕಾಗಿ ಆತನಿಗೆ ಮಹಾ ದುಃಖ. ಅಂತ ಹೇಳ್ತಾನೆ, ನಾನೇ ಕ್ರಿಸ್ತನಿಂದ ಆಗಲಿ ಶಾಪಗ್ರಸ್ತನಾಗುವುದಕ್ಕೂ ನನ್ನನ್ನು ಒಪ್ಪಿಸ್ಕೊಡ್ತೀನಿ ಅಂತ ಆತ ಹೇಳ್ತಿದ್ದಾನೆ. ಎಂತ ಪ್ರೀತಿ ನೋಡಿದ್ರ, ಎಂತ ಪ್ರೀತಿ, ಎಷ್ಟು ದುಃಖ ಅವರ ವಿಷಯದಲ್ಲದೆ. ಸೊ ಈ ದಿವಸ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಜನತೆ ನಾಶವಾಗಿ ಹೋಗ್ತಾ ಇದ್ದಾರಲ್ಲ, ನಮ್ಮ ಸಹೋದರರಲ್ವಾ ಅವರು. ಸೊ ಅವ್ರಿಗಾಗಿ ನಾವು ಪ್ರಾರ್ಥಿಸ್ಬೇಕಲ್ಲ, ದುಃಖಪಟ್ಟು ಪ್ರಾರ್ಥಿಸ್ಬೇಕಲ್ಲ. ಅದಕ್ಕೆ ಯೆರೆಮೀಯನಂತೆ ನಾವು ಪ್ರಾರ್ಥಿಸ್ಬೇಕಾಗಿದೆ. ಯೆರೆಮೀಯನ ಜೀವಿತದಲ್ಲಿ ನಾವು ನೋಡ್ತೀವಿ, ನನ್ನ ಜನದ ನಿಮಿತ್ತ ನನ್ನ
ಶಿರಸ್ಸು ಚಲಮಯವಾಗಿದ್ರೆ ಎಷ್ಟೋ ಲೇಸು ಎಂಬುದಾಗಿ ಆತ ಹೇಳ್ತಾನೆ. ನನ್ನ ಶಿರಸ್ಸು ಕಣ್ಣೀರಿಂದ ಚಲಮಯವಾಗಿರೋದಾದ್ರೆ ಎಷ್ಟೋ ಲೇಸು ಎಂಬುದಾಗಿ. ಇವತ್ತು ಕೂಡ ಗಮನಿಸ್ರಿ ಪ್ರಿಯರೇ, ಉಜ್ಜೀವನ ಸುಲಭವಾಗಿ ಬರುವಂತದ್ದಲ್ಲ. ಉಜ್ಜೀವನಕ್ಕೆ ನಾವು ಕಣ್ಣೀರು ಸುರಿಸಬೇಕಾಗಿದೆ. ಅಪೊಸ್ತಲರು ಉಜ್ಜೀವನ ಹೊಂದುವುದಕ್ಕೆ 10 ದಿವಸ ಒಂದು ಮನಸ್ಸುಳ್ಳವರಾಗಿ ಕಣ್ಣೀರಿನಿಂದ ಪ್ರಾರ್ಥಿಸ್ತಾ ಇದ್ರು, ಪಶ್ಚಾತ್ತಾಪ ಪಟ್ಟು ಪ್ರಾರ್ಥಿಸ್ತಾ ಇದ್ರು, ಆತ್ಮಗಳು ಕೊಡು ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ರು. ಸೊ ನಾವು ನೋಡುವಂತ ವಿಚಾರ ಇದೆ. ವಿಲಿಯಂ ಕೇರಿಯ ಉಜ್ಜೀವನದ ಆ ಒಂದು ದಿನಗಳಲ್ಲಿ ನಾವು ನೋಡುವಂತ ವಿಷಯ ಏನಂದ್ರೆ, ಅವ್ರಿಗಿಂತ ಮುಂಚಿತವಾಗಿ ಬರ್ತಿದ್ದಂತಹ ಸೇವಕ ಅವರ ಸಹೋದರ ಆ ಒಂದು ಹಳ್ಳಿಗೆ ಹೋಗಿ ಅವರು ಅಧಿಕವಾಗಿ ಕಣ್ಣೀರಿಟ್ಟು ಗೋಳಾಡಿ ಪ್ರಾರ್ಥಿಸ್ತಿದ್ದ ನಿಮಿತ್ತ ವಿಲಿಯಂ ಕೇರಿ ಹೋದ ಎಲ್ಲ ಹಳ್ಳಿಗಳು ಕೂಡ ರಕ್ಷಿಸಲ್ಪಡ್ತಿತ್ತಲ್ಲ. ಬೇರೆ ಹಾಗಿದ್ರೆ ದೇವ ಮಕ್ಕಳಾಗಿರುವ ನಾವು ಈ ಪರಿಸ್ಥಿತಿಗಳನ್ನ ನೋಡಿ ಆಳ್ಬೇಕಲ್ಲ, ಈ ಪರಿಸ್ಥಿತಿನ ನೋಡಿ ದುಃಖ ಪಡ್ಬೇಕಲ್ಲ, ಕಣ್ಣೀರಿಡ್ಬೇಕಲ್ಲ. ಯೇಸು ಸ್ವಾಮಿ ಹೇಳಿದ್ರಲ್ಲ, ನಿಮ್ಮ ಮಕ್ಕಳಿಗಾಗಿ ಅಳ್ರಿ, ನಿಮ್ಮ ಮಕ್ಕಳಿಗಾಗಿ ಅಳ್ರಿ, ನಿಮಗಾಗಿ ಅಳ್ರಿ, ನಿಮ್ಮ ಗಂಡಂದಿರಿಗಾಗಿ ಅಳ್ರಿ, ಈ ದೇಶದ ಪರಿಸ್ಥಿತಿಗಾಗಿ ಅಳ್ರಿ, ಈ ದೇಶದಲ್ಲಿರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳಿಗಾಗಿ ಆಳೋಡುವ, ನಮ್ಮ ಅಕ್ಕಪಕ್ಕದವರಿಗಾಗಿ ಆಳೋಡುವ, ಇರೋ ಪರಿಸ್ಥಿತಿಗಾಗಿ ಆಳೋಡುವ. ನಮ್ಮ ದೇಶ ವ್ಯಭಿಚಾರಕ್ಕೂ ಅತ್ಯಾಚಾರಕ್ಕೂ ಫೇಮಸ್ ಆಗಿ ಹೋಗಿದೆಯಲ್ಲ. ನಮ್ಮ ದೇಶ ಆ ಅನ್ಯಾಯಕ್ಕೆ, ಬೇಡದ ಕಾರ್ಯಗಳಿಗೆ, ಭ್ರಷ್ಟಾಚಾರಕ್ಕೆ ಫೇಮಸ್ ಆಗೋಗಿದೆ. ಸೊ ನಾವ್ ಇದಕ್ಕಾಗಿ ಅಳಬೇಕಲ್ಲ, ಈ ಪರಿಸ್ಥಿತಿ ಮಾರ್ಪಡೋದಕ್ಕೋಸ್ಕರ ಅಳಬೇಕಲ್ಲ. ನಮ್ಮ ದೇಶದಲ್ಲಿ 70 ಲಕ್ಷ ವೇಶ್ಯರಿದಾರಲ್ಲ, ಇದಕ್ಕಾಗಿ ಅಳ್ಬೇಕಲ್ಲ. ನಮ್ಮ ದೇಶದಲ್ಲಿ ಪ್ರತಿ ವರ್ಷ 15 ಲಕ್ಷ ಹೆಣ್ಣು ಮಕ್ಕಳು ಮಾನವ ಸಾಗಾಣಿಕೆಯಾಗಿ ಮಾರಲ್ಪಡ್ತಾ ಇದ್ದಾರಲ್ಲ, ಇದಕ್ಕಾಗಿ ಅಳ್ಬೇಕಲ್ಲ. ನಮ್ಮ ದೇಶದಲ್ಲಿ ಸುಮಾರು 250 ಕೋಟಿ ಅಶ್ಲೀಲವಾದ ಚಿತ್ರದ ವೆಬ್ಸೈಟ್ಗಳಿದೆಯಲ್ಲ, ಇದಕ್ಕಾಗಿ ಅಳ್ಬೇಕಲ್ಲ. ನಮ್ಮ ಯವನಸ್ಥರೆಲ್ಲ ಕುಡಿದು ಮತ್ತರಾಗಿ ಮತ್ತು ಡ್ರಗ್ಸ್ಗಳನ್ನ ತೆಗೆದುಕೊಂಡು ಹಾಳಾಗ್ತಾ ಇದ್ದಾರೆ, ಇದಕ್ಕಾಗಿ ನಾವು ಅಳಬೇಕಲ್ಲ. ನಮ್ಮ ಯವನಸ್ಥರು ಆಕ್ಸಿಡೆಂಟ್ ಮೂಲಕವಾಗಿ ಸಾಯ್ತಾ ಇದ್ದಾರಲ್ಲ, ಪ್ರತಿ ತಿಂಗಳು 4,000 ಜನ ಸಾಯ್ತಾನೇ ಇದ್ದಾರಲ್ಲ, ಆಕ್ಸಿಡೆಂಟ್ಗಳು ಅಧಿಕವಾಗ್ತಾನೇ ಇದೆಯಲ್ಲ, ಸೂಸೈಡ್ಗಳು ಅಧಿಕವಾಗ್ತಾನೇ ಇದೆಯಲ್ಲ, ನಮ್ಮ ಕರ್ನಾಟಕದಲ್ಲೇ ಅಧಿಕವಾಗ್ತಾ ಇದೆಯಲ್ಲ, ಇದಕ್ಕಾಗಿ ನಾವು ಅಳಬೇಕಲ್ಲ, ಇದಕ್ಕಾಗಿ ಕರ್ತನ ಮುಂದೆ ಗೋಳಾಡಬೇಕಲ್ಲ. ಸೊ ಹೀಗಿದ್ರೆ ಮಾತ್ರ ನಮ್ಮ ಕರ್ನಾಟಕ ಸಮಾಧಾನವನ್ನು ಹೊಂದಲಿಕ್ಕೆ ಸಾಧ್ಯ ಪ್ರಿಯರೇ. ಕರ್ನಾಟಕ ಸಮಾಧಾನ ಹೊಂದಬೇಕು, ಕರ್ನಾಟಕ ಆಶೀರ್ವದಿಸಲ್ಪಡಬೇಕು. ದುಃಖಿಸುವವರಿದ್ದರೆ ಮಾತ್ರ ಸಾಧ್ಯ. ಅದಕ್ಕಾಗಿ ಕರ್ತನ ವಾಕ್ಯ ಹೇಗೆ ಹೇಳ್ತದೆ, ನಮ್ಮ ಕಣ್ಣೀರನ್ನ ನಮಗಾಗಿ ಅಲ್ಲ ಪರರಿಗಾಗಿ ಸುರಿಸುವ ಕಣ್ಣೀರನ್ನ ಆತನು ತನ್ನ ಬುದ್ದಲಿಯಲ್ಲಿ ಸೇರಿಸಿಡುವವನಾಗಿದ್ದಾನೆ. ಅದನ್ನ ಹೋಗುವಾಗ ಆತನು ತೋರಿಸ್ತಾನೆ, ನಮಗೆ ತೋರಿಸ್ತಾನೆ, ಎಷ್ಟು ಕಣ್ಣೀರಿಟ್ಟಿದ್ಯಾ ಮಗಳೇ ನೀನು, ನನಗಾಗಿ ಎಷ್ಟು ಕಣ್ಣೀರಿಟ್ಟೆ ಮಗನೇ ನೀನು ಎಂಬುದಾಗಿ ಆತನು ಸಂತೋಷ ಪಡುವವನಾಗಿದ್ದಾನೆ. ಸೊ ಪ್ರಿಯರೇ, ನಾವು ಕಣ್ಣೀರಿಡುವವರಾಗಿ ಕಾಣಿಸಲ್ಪಡೋಣ. ನಾವು ಅದಕ್ಕಾಗಿ ಪ್ರಾರ್ಥಿಸೋಣ. ಸ್ವಾಮಿ, ಕಣ್ಣೀರಿನ ಆತ್ಮ ನನ್ನ ಮೇಲೆ ಬರಲಿ, ಗೋಳಾಡುವ ಆತ್ಮ ನನ್ನ ಮೇಲೆ ಬರಲಿ. ಯೆರೆಮೀಯನು ಹೇಗೆ ಗೋಳಾಡುವವನಾಗಿದ್ನೋ ಹಾಗೆ ನಾನು ಗೋಳಾಡುವವನಾಗ್ಲಿ, ನನ್ನ ಜನರಿಗಾಗಿ ಗೋಳಾಡುವವನಾಗ್ಲಿ, ಸಭೆಯಾಗಿ ಕುಟುಂಬವಾಗಿ ಗೋಳಾಡುವವರಾಗಿ ನಾವು ಪ್ರಾರಂಭ ಮಾಡೋಣ. ಪ್ರಾರ್ಥಿಸೋಣ. ಕರ್ತನೇ ಪೌಲನು ಪ್ರಾರ್ಥಿಸಿದಂತೆ ನನ್ನ ಜನದ ನಿಮಿತ್ತವಾಗಿ ನಾನು ಎಡೆಬಿಡದೆ ವೇದನೆ ಪಡುವವನಾಗಿ ದುಃಖ ಪಡುವವನಾಗಿ ಇದ್ದೇನೆ ಎಂಬುದಾಗಿ ಆತನು ಹೇಳಿದ ಪ್ರಕಾರ ಸ್ವಾಮಿ, ನಮ್ಮ ಜನದ ನಿಮಿತ್ತ ನಾವು ಗೋಳಾಡುವವರಾಗಿ ಅಳುವವರಾಗಿ ಕಾಣಿಸಲ್ಪಡಬೇಕಲ್ಲ. ನಿನ್ನ ಮುಂದೆ ಅಳುವವರಾಗಿ ಕಾಣಿಸಲ್ಪಡಬೇಕಲ್ಲ, ದುಃಖ ಪಡುವವರಾಗಿ ಕಾಣಿಸಲ್ಪಡಬೇಕಲ್ಲ. ಯಾಕೋಬ ಅಳಬೇಕೆಂದು ಬೋಧಿಸಿದ್ದಾನೆ ಸ್ವಾಮಿ, ನಾವು ಅಳಬೇಕಲ್ಲ ಕರ್ತನೇ. ದುಃಖಪಟ್ಟು ನಾವು ನಿನ್ನ ಮುಂದೆ ಕಾಣಿಸಲ್ಪಡಬೇಕಲ್ಲ, ಈ ಲೋಕ ಸಮಾಧಾನ ಹೊಂದುವುದಕ್ಕಾಗಿ, ಈ ಲೋಕ ನಿನ್ನ ಕಾಣುವುದಕ್ಕಾಗಿ, ನಿನ್ನನ್ನು ಅರಿತುಕೊಳ್ಳುವುದಕ್ಕೋಸ್ಕರ ಅಪ್ಪ ನಮ್ಮನ್ನ ಅಳುವವರನ್ನಾಗಿ ನಿಲ್ಲಿಸು ಅಪ್ಪ. ಯೆರೆಮೀಯನ ಮೇಲಿದ್ದಂತ ಅದೇ ಅಭಿಷೇಕ ನಮ್ಮ ಮೇಲೆ ಸುರಿಸು, ಕ್ರಿಸ್ತನ ಮೇಲಿದ ಅದೇ ಅಭಿಷೇಕ. ಎಷ್ಟೇ ಕರ್ತನೆ ಅಪ್ಪ, ಇಬ್ರಿಯ 5:7 ಪ್ರಕಾರ ಕರ್ತನೆ ಬಲವಾಗಿ ಕೂಗುತ್ತಾ ಕಣ್ಣೀರು ಸುರಿಸುತ್ತಾ ಪ್ರಾರ್ಥಿಸಿದ್ನಲ್ಲ, ಸಭೆಯ ಮೇಲೆ ಅದೇ ಅಭಿಷೇಕವನ್ನು ಅನುಗ್ರಹಿಸು. ಅಳುವ ಅಭಿಷೇಕ, ಗೋಳಾಟದ ಅಭಿಷೇಕ ಅಪ್ಪ. ದೇವ ಜನರಿಗಾಗಿ, ಲೋಕದ ಜನರಿಗಾಗಿ ಕಣ್ಣೀರಿಟ್ಟು ಅವರ ಪಾಪಗಳಿಗಾಗಿ ವಿಜ್ಞಾಪಿಸುವ ಅಭಿಷೇಕ, ಮನವಿಗಳನ್ನ ಸಲ್ಲಿಸುವ ಅಭಿಷೇಕ, ಬೇಡುವ ಅಭಿಷೇಕ ಕರ್ತನೆ ಅನುಗ್ರಹಿಸಿ ಕೊಡು ಕರ್ತನೆ ಅಪ್ಪ. ಉಜ್ಜೀವನ ಕಾಣಬೇಕಲ್ಲಪ್ಪ, ಅಪೊಸ್ತಲರು ಕಂಡ ಉಜ್ಜೀವನವನ್ನ ಕಾಣಬೇಕಲ್ಲ. ನಮ್ಮ ದೇಶವು ಕರ್ತನೆ, ನಮ್ಮ ಪ್ರಪಂಚದ ಅನೇಕ ಭಾಗಗಳು ಹಿಂದೆ ಕಂಡ ಉಜ್ಜೀವನವನ್ನ ಕಾಣಬೇಕಲ್ಲ ಸ್ವಾಮಿ. ವೇಲ್ಸ್ ಕಂಡ ಉಜ್ಜೀವನವನ್ನ ಕಾಣಬೇಕಲ್ಲ ಕರ್ತನೆ, ಸೌತ್ ಕೊರಿಯಾ ಕಂಡ ಉಜ್ಜೀವನವನ್ನ ಕಾಣಬೇಕಲ್ಲ ಕರ್ತನೆ ಅಪ್ಪ. ಕರ್ತನೆ ಅಜೂಜಾ ಸ್ಟ್ರೀಟ್ ಅಲ್ಲಿ ಕಂಡ ಉಜ್ಜೀವನವನ್ನ ಕಾಣಬೇಕಲ್ಲ ಕರ್ತನೆ. ನಮ್ಮ ದೇಶವೂ ಕಾಣಬೇಕಲ್ಲ, ನಾವು ಕಾಣಬೇಕಲ್ಲ, ನಮ್ಮ ಕರ್ನಾಟಕ ಕಾಣಬೇಕಲ್ಲ. ಕರ್ನಾಟಕದಲ್ಲಿ ದೇವ ಜನರನ್ನ ಅಳುವ ಜನರನ್ನಾಗಿ ಎಬ್ಬಿಸು, ಗೋಳಾಡುವ ಜನಗಳನ್ನಾಗಿ ಎಬ್ಬಿಸು ಕರ್ತನೆ ಅಪ್ಪ. ಯವನಸ್ಥರು ಗೋಳಾಡುವ ಅಭಿಷೇಕವನ್ನ ಕೊಡು, ಕಣ್ಣೀರಿಡುವ ಅಭಿಷೇಕವನ್ನ ಕೊಡು ಕರ್ತನೆ. ನೀನು ಹಾಗೆ ಮಾಡುವ ದೇವರಾಗಿದ್ಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ, ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಸ್ವಾಮಿ. ನಸರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಪ್ರೀತಿಯ ತಂದೆಯಾದ ದೇವರೇ, ಆಮೆನ್ ಆಮೆನ್. ಪ್ರಿಯರೇ, ಯಾಕೆ ನಾ ಅಳುವುದಕ್ಕಾಗಿ
ಹೇಳ್ದೆ ಅಂತ ಹೇಳಿದ್ರೆ ಬೈಬಲ್ ಹೇಳ್ತದೆ, ಅಳುವಾಗ ಮಾತ್ರ ನಾವು ಆಶೀರ್ವದಿಸಲ್ಪಟ್ಟವನು. ಅಳುವುದು ನಿಜವಾಗ್ಲೂ ಒಂದು ಸೌಭಾಗ್ಯಕರವಾದಂತಹ ಒಂದು ವಿಷಯ. ಪರಲೋಕದಲ್ಲಿ ನಮಗೆ ದೊಡ್ಡ ಒಂದು ಸಮಾಧಾನವಿರ್ತದೆ, ದೇವರೊಂದಿಗೆ ಒಂದು ಐಕ್ಯತೆ ನಮಗಿರ್ತದೆ. ಈ ಲೋಕದಲ್ಲಿಯೂ ಕೂಡ ಯಾವಾಗ ನೀವು ಪರರಿಗಾಗಿ ಅಳ್ತಿರೋ, ದೇವರು ನಿಮ್ ಜೊತೆ ತುಂಬಾ ಸ್ಪಷ್ಟವಾಗಿ ಮಾತಾಡ್ತಾರೆ. ನಿಮ್ ವಿಷಯಕ್ಕಾಗಿ ಅಳೋದನ್ನ ಬಿಡ್ರಿ, ನೀವು ಮತ್ತೊಬ್ಬರ ಕಣ್ಣೀರನ್ನ ಒರೆಸ್ರಿ, ನಿಮ್ಮ ಕಣ್ಣೀರನ್ನ ಕರ್ತನು ಒರೆಸ್ತಾನೆ. ನಾನಿದನ್ನು ನನ್ನ ಜೀವನದಲ್ಲಿ ಕಂಡಿದ್ದೇನೆ. ಮತ್ತೊಬ್ಬರಿಗಾಗಿ ಪ್ರಾರ್ಥಿಸುವಾಗ ಕರ್ತನು ನನ್ನ ಕಣ್ಣೀರನ್ನ ಒರೆಸಿದ್ದೇನೆ, ನಾನು ಅನೇಕ ಬಾರಿ ಅನುಭವಿಸಿದ್ದೇನೆ ಪ್ರಿಯರೇ. ಕರ್ತನು ಇವತ್ತು ಅದನ್ನೇ ನಿಮಗೆ ಹೇಳಲಿಕ್ಕೂ ಇಷ್ಟಪಡ್ತಾನೆ. ಮತ್ತೊಬ್ಬರ ಕಣ್ಣೀರನ್ನ ಒರೆಸ್ರಿ, ಮತ್ತೊಬ್ಬರ ದುಃಖವನ್ನ ನೀಗಿಸ್ರಿ, ಅವ್ರಿಗೆ ಸಮಾಧಾನ ಪಡಿಸ್ರಿ. ಸೊ ನಿಮ್ಮ ಕಣ್ಣೀರು ಕೂಡ ಒರೆಸಲ್ಪಡ್ತದೆ, ನೀವು ಆಶೀರ್ವದಿಸಲ್ಪಡ್ತೀರಾ. ಕರ್ತ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ಥ್ಯಾಂಕ್ ಯು.